ನಮಸ್ಕಾರ. ಎಲ್ಲರಿಗೂ ಶ್ರೀ ಚಂದನ ಸಿರಿ ಪ್ರೊಡಕ್ಷನ್ಸ್ಗೆ ಸುಸ್ವಾಗತ. ಇದು DTP ದರ್ಶನ. ನಿಮಗೊಂದು ಇನ್ಫಾರ್ಮೇಶನ್ ಮತ್ತು ನಮಗೊಂದು ಪ್ರಮೋಷನ್. ಈಗ ನಾವು ಕಂಪ್ಯೂಟರ್ ಸರ್ವಿಸ್ ಬಿಸ್ನೆಸ್ನ ಕೆಳಗಿನ ಅರ್ಧಕ್ಕೆ ಬರೋಣ. ಇಲ್ಲಿಂದ ನಿಮಗೆ ಸಂಪೂರ್ಣವಾಗಿ ವಿಭಿನ್ನ ರೀತಿಯ ಕೌಶಲ್ಯಗಳು, ಮನಸ್ಥಿತಿ, ಆಸಕ್ತಿ ಮತ್ತು ಸಂಪನ್ಮೂಲಗಳನ್ನು ನಿರ್ವಹಿಸುವ ವಿಧಾನದ ಅಗತ್ಯ ಬೀಳುತ್ತದೆ. ಇವುಗಳು ಒಂದೊಂದು ದೊಡ್ಡ ವ್ಯಾಪ್ತಿಯ ಬಿಸ್ನೆಸ್ ಒದಗಿಸುವ ಕ್ಷೇತ್ರಗಳಾಗಿವೆ. ಕಂಪ್ಯೂಟರ್ ಶಿಕ್ಷಣ. ಇಲ್ಲಿ ನೀವು ಭೌತಿಕ ತರಗತಿಗಳು ಅಂದರೆ ಲೈವ್ ಕ್ಲಾಸ್ ರೂಮ್ಗಳು ಮತ್ತು ಆನ್ಲೈನ್ ತರಗತಿಗಳ ಮೂಲಕ ಕಂಪ್ಯೂಟರ್ ಅನ್ನ ಕಲಿಸಬಹುದು. ಅದೇ ರೀತಿ ಜಾಬ್ ಟ್ರೈನಿಂಗ್ ಅನ್ನು ಸಹ ನೀಡಬಹುದು. ಕಂಪ್ಯೂಟರ್ ಬೇಸಿಕ್ಸ್ ನಿಂದ ಹಿಡಿದು ಹಾರ್ಡ್ವೇರ್, ನೆಟ್ವರ್ಕಿಂಗ್ ಮತ್ತು ಅಕೌಂಟಿಂಗ್ ಹಾಗೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳವರೆಗೆ ಎಲ್ಲವನ್ನೂ ಕಲಿಸಬಹುದು. ಈ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಲು ನಿಮಗೆ ಖಂಡಿತವಾಗಿಯೂ ವಿಷಯಗಳ ಸಂಪೂರ್ಣ ಪರಿಣಿತಿಯ ಜೊತೆಗೆ ಬೋಧನಾ ಕೌಶಲ್ಯಗಳು ಅಂದರೆ ಕಲಿಸುವ ಜಾಣ್ಮೆಯೂ ಸಹ ಬೇಕಾಗುತ್ತದೆ. ಆನ್ಲೈನ್ ಸೇವೆಗಳು. ಇಲ್ಲಿ ನಿಮಗೆ ಬೋಧನಾ ಕೌಶಲ್ಯಗಳ ಅಗತ್ಯವಿರುವುದಿಲ್ಲ, ಆದರೆ ನಿಮ್ಮ ಸ್ಕಿಲ್ಗಳನ್ನ ಸ್ವಾಭಾವಿಕವಾಗಿ ಹಾಗೂ ಸಮಯೋಚಿತವಾಗಿ ಬಳಸಬೇಕಾಗುತ್ತದೆ. ನಾನು ಏಡೆಡ್ ಇಂಟರ್ನೆಟ್ ಸರ್ವಿಸ್ ಎಂದು ಇದನ್ನ ಕರೆಯುತ್ತೇನೆ. ಇದು ಈ ದಿನಗಳಲ್ಲಿ ಬಹಳ ಅವಶ್ಯಕವಾಗಿದೆ. ಅಂದರೆ ಕಸ್ಟಮರ್ಗಳು ಇಂಟರ್ನೆಟ್ ಸೇವೆಗಾಗಿ ನಿಮ್ಮನ್ನ ಅವಲಂಬಿಸಿರುತ್ತಾರೆ. ಏಕೆಂದರೆ ಇಂದು ಹೆಚ್ಚಿನ ಕೆಲಸಗಳು ಆನ್ಲೈನ್ ಆಗಿ ಪರಿವರ್ತನೆಯಾಗಿದೆ ಮತ್ತು ಜನರು ಇದಕ್ಕಾಗಿ ಇಂಟರ್ನೆಟ್ ಕೇಂದ್ರಗಳನ್ನ ಹುಡುಕುತ್ತಾರೆ. ಸರ್ಕಾರಿ ಕೆಲಸಕ್ಕೆ ಅರ್ಜಿ ಸಲ್ಲಿಸುವುದು, ರೇಷನ್ ಕಾರ್ಡ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸುವುದು, PF ಪಡೆಯಲು, ಸರ್ಕಾರಿ ಟೆಂಡರ್ಗೆ ಅರ್ಜಿ ಸಲ್ಲಿಸಲು, ಅದು ಏನೇ ಇರಲಿ ಎಲ್ಲದಕ್ಕೂ ವೆಬ್ಸೈಟ್ ಇದೆ ಮತ್ತು ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಆದ್ದರಿಂದ ಈ ಆನ್ಲೈನ್ ಸೇವೆಗೆ ಅಥವಾ ನಾನು ಹೆಸರಿಸಿದ ಏಡೆಡ್ ಇಂಟರ್ನೆಟ್ಗೆ ಇಂದು ಬಹಳ ಬೇಡಿಕೆ ಇದೆ. ಒಂದು ಕಾಲದಲ್ಲಿ ಅಂದರೆ ಮೊಬೈಲ್ ನೆಟ್ವರ್ಕ್ ಮತ್ತು 3G, 4G, 5G ಇವೆಲ್ಲವೂ ಬರುವ ಮೊದಲು ಅನ್ಏಡೆಡ್ ಇಂಟರ್ನೆಟ್ ಅಂದರೆ ಕಸ್ಟಮರ್ಗಳು ತಾವೇ ಇಂಟರ್ನೆಟ್ ಸೇವೆಯನ್ನು ಬಳಸಿಕೊಳ್ಳುವುದು ಮುಂಚೂಣಿಯಲ್ಲಿತ್ತು. ನಿಮಗೆ ನೆನಪಿರುವಂತೆ 90ರ ದಶಕದ ಕೊನೆಯಲ್ಲಿ ಮತ್ತು 2000 ದಶಕದ ಮಧ್ಯಭಾಗದವರೆಗೂ ಜನರು ಬ್ರೌಸಿಂಗ್ಗಾಗಿ ಸೈಬರ್ ಸೆಂಟರ್ಗಳು ಅಥವಾ ಇಂಟರ್ನೆಟ್ ಕೆಫೆಗಳಿಗೆ ಭೇಟಿ ನೀಡುತ್ತಿದ್ದರು. ಚಾಟಿಂಗ್, ಇಮೇಲ್ ಮಾಡುವುದು, ಪ್ರಿಂಟ್ ಮಾಡುವುದು ಇತ್ಯಾದಿ ವ್ಯವಹಾರಗಳನ್ನು ಮಾಡುತ್ತಿದ್ದರು. ಆದರೆ ಇದು ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಬರುತ್ತಿದ್ದರೂ ಈಗಲೂ ಕೆಲವರು ತುರ್ತು ಜರೂರಿ ಕೆಲಸಗಳಿಗಾಗಿ ಇಂಟರ್ನೆಟ್ ಕೇಂದ್ರಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಟ್ರಾವೆಲ್ಸ್ ಎಂಬುದು ಇಂಟರ್ನೆಟ್ ಆನ್ಲೈನ್ ಸೇವೆಯನ್ನ ಅವಲಂಬಿಸಿರುವ ಮತ್ತೊಂದು ವ್ಯಾಪಾರಿ ಕ್ಷೇತ್ರವಾಗಿದೆ. ನೀವು ಟ್ರೈನ್ ಟಿಕೆಟ್ಗಳು, ಫ್ಲೈಟ್ ಟಿಕೆಟ್ಗಳು ಇತ್ಯಾದಿಗಳನ್ನ ಬುಕ್ ಮಾಡಬಹುದು. ಎಲೆಕ್ಟ್ರಿಕ್ ಬಿಲ್ಗಳು, ನೀರಿನ ಬಿಲ್ಗಳು ಇತ್ಯಾದಿಗಳನ್ನ ಸಹ ಪಾವತಿಸಬಹುದು. ಟೂರ್ ಪ್ಯಾಕೇಜ್ಗಳನ್ನ ಸಹ ವ್ಯವಸ್ಥೆ ಮಾಡಬಹುದು. ಇಂತಹ ಅನೇಕ ಆನ್ಲೈನ್ ಸೇವೆಗಳು ಲಭ್ಯವಿವೆ. ಇವು ಸಾಕಷ್ಟು ಬಿಸ್ನೆಸ್ ಅವಕಾಶವನ್ನ ಸೃಷ್ಟಿ ಮಾಡಿವೆ. ಕಂಪ್ಯೂಟರ್ ಮಾರಾಟ ಮತ್ತು ಸೇವೆ. ಇದು ಮತ್ತೊಂದು ಸಂಪೂರ್ಣ ವಿಭಿನ್ನ ವ್ಯಾಪಾರಿ ಕ್ಷೇತ್ರವಾಗಿದೆ. ಇಲ್ಲಿ ನೀವು PC ಅಂದರೆ ಕಂಪ್ಯೂಟರ್ಗಳನ್ನ ಮಾರಾಟ ಮಾಡಬಹುದು. ಇದರಲ್ಲಿ ಡೆಸ್ಕ್ಟಾಪ್ಗಳು ಮತ್ತು ಲ್ಯಾಪ್ಟಾಪ್ಗಳು ಹಾಗೂ ಇತರೆ ಬಿಡಿ ಭಾಗಗಳು ಬರುತ್ತವೆ. ಒಟ್ಟಿನಲ್ಲಿ ಇದು ಒಂದು ನಿರ್ದಿಷ್ಟವಾದ ಲಾಭ ತರುವ ಕ್ಷೇತ್ರವಾಗಿದೆ. ಡೆಸ್ಕ್ಟಾಪ್ಗಳಿಗೆ ಇನ್ನೂ ಸಾಕಷ್ಟು ಬೇಡಿಕೆ ಇದೆ. ಗೇಮಿಂಗ್ ಉದ್ದೇಶಕ್ಕಾದರೂ ಇದನ್ನು ಇನ್ನೂ ಬಳಸುತ್ತಿದ್ದಾರೆ ಮತ್ತು ವೃತ್ತಿಪರ ಕೆಲಸಕ್ಕಾಗಿ ಲ್ಯಾಪ್ಟಾಪ್ಗಳನ್ನ ಬಳಸುತ್ತಾರೆ. ಮಾರಾಟದ ನಂತರ ನೀವು ಡೆಸ್ಕ್ಟಾಪ್ಗಳು, ಲ್ಯಾಪ್ಟಾಪ್ಗಳು ಮತ್ತು ಇತರೆ ಪರಿಕರಗಳ ಸರ್ವಿಸಿಂಗ್ ಸಹ ಮಾಡಬಹುದು. ಇದಕ್ಕಾಗಿ ನೀವು ಅಂಗಡಿ ಅಥವಾ ಆಫೀಸ್ ಅನ್ನು ತೆರೆಯಬಹುದು, ಇಲ್ಲವೇ ಇದನ್ನ ಆನ್ಸೈಟ್ನ ಮೂಲಕವೂ ಮಾಡಬಹುದು. ಇದರ ಜೊತೆಗೆ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಮತ್ತು ನೆಟ್ವರ್ಕಿಂಗ್ ಅನ್ನು ಸಹ ಮಾಡಬಹುದು. ಇವುಗಳಿಗೂ ಸಾಕಷ್ಟು ಬೇಡಿಕೆ ಇದೆ. ಸಂಸ್ಥೆಗಳು ಮತ್ತು ಕಾರ್ಪೊರೇಟ್ಗಳು, ಉದಾಹರಣೆಗೆ ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳು, ಕಂಪನಿಗಳು ಇವರೆಲ್ಲರಿಗೂ ಕಂಪ್ಯೂಟರ್, ಇಂಟರ್ನೆಟ್, ಪ್ರಿಂಟಿಂಗ್, CCTV ಕ್ಯಾಮೆರಾ ಜೋಡಣೆ ಮತ್ತು ಇತರೆ ಇಂತಹವೇ ಸೌಲಭ್ಯಗಳು ಬೇಕಾಗುತ್ತವೆ. ಇನ್ನು ಇದರ ಅಡಿಯಲ್ಲಿರುವ ಕೊನೆಯ ವಿಭಾಗಕ್ಕೆ ಬರುವುದಾದರೆ ಫೋಟೋ ಸ್ಟುಡಿಯೋ ಮತ್ತು ಸೌಂಡ್ ವಿಡಿಯೋ ಎಡಿಟಿಂಗ್. ಇವುಗಳು ಕಂಪ್ಯೂಟರ್ ಬಳಸಿ ಮಾಡುವಂತಹ ಉನ್ನತ ಶ್ರೇಣಿಯ ಸೇವೆಗಳಾಗಿವೆ. ಜೊತೆಗೆ ಈ ಕ್ಷೇತ್ರಕ್ಕೆ ಪ್ರವೇಶಿಸಲು ನಿಮಗೆ ಸೃಜನಾತ್ಮಕ ಆಲೋಚನೆಗಳು ಬೇಕಾಗುತ್ತವೆ. ಸರಳವಾಗಿ ಒಂದು ಫೋಟೋ ಸ್ಟುಡಿಯೋ ಅಥವಾ ಲ್ಯಾಬ್ ತೆರೆಯಲು ಸಹ ನಿಮಗೆ ಕ್ಯಾಮೆರಾ ನಿರ್ವಹಣೆ, ಕ್ಯಾಮೆರಾ ಆಂಗಲ್ಗಳು, ಲೈಟಿಂಗ್, ಶೇಡಿಂಗ್ ಇವುಗಳ ಅರಿವು ಇರಬೇಕಾಗುತ್ತದೆ.
ಮತ್ತು ನಂತರ ಸೆರೆ ಹಿಡಿಯಲಾದ ಫೋಟೋಗಳನ್ನು ಸಂಸ್ಕರಿಸುವ ಮತ್ತು ಪ್ರಿಂಟ್ ಮಾಡುವ ಪರಿಣಿತಿಯ ಅಗತ್ಯವೂ ಇರುತ್ತದೆ. ಇದಕ್ಕೆಲ್ಲ ತಕ್ಕ ಮಟ್ಟಿನ ಕಂಪ್ಯೂಟರ್ ಕೌಶಲ್ಯಗಳನ್ನು ನೀವು ಹೊಂದಿರಬೇಕಾಗಿರುತ್ತದೆ. ಆಡಿಯೋ ರೆಕಾರ್ಡಿಂಗ್ ಮತ್ತು ಎಡಿಟಿಂಗ್, ವಿಡಿಯೋಗ್ರಫಿ ಮತ್ತು ಎಡಿಟಿಂಗ್ ಇವೆಲ್ಲಕ್ಕೂ ಈಗ ಕಂಪ್ಯೂಟರ್ ಜ್ಞಾನದ ಅಗತ್ಯ ಇರುತ್ತದೆ ಮತ್ತು ಉನ್ನತ ಮಟ್ಟದ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಉತ್ಕೃಷ್ಟ ಸಾಫ್ಟ್ವೇರ್ಗಳನ್ನು ಇದಕ್ಕಾಗಿ ಬಳಸುತ್ತಾರೆ. ಚಲನಚಿತ್ರ ತಯಾರಿಕೆ ಮತ್ತು ಎಡಿಟಿಂಗ್ ಇವುಗಳು ಸಹ ಈಗ ಸಾಕಷ್ಟು ಕಂಪ್ಯೂಟರ್ ಪ್ರೊಸೆಸಿಂಗ್ನೊಂದಿಗೆ ನಡೆಯುತ್ತವೆ. ಸಬ್ಟೈಟಲ್ಗಳು, ಅನುವಾದಗಳು, ಆನ್ಲೈನ್ ಸ್ಟ್ರೀಮಿಂಗ್, ಜಾಹೀರಾತುಗಳನ್ನು ಒದಗಿಸುವುದು ಈ ಎಲ್ಲಾ ವ್ಯಾಪಾರಿ ಅವಕಾಶಗಳನ್ನು ನೀವು ಗಮನಿಸಬಹುದು. ಕಂಪ್ಯೂಟರ್ ಸರ್ವಿಸ್ ಬಿಸ್ನೆಸ್ನ ವಿಶಾಲ ಜಗತ್ತು ಮತ್ತು ಅದರ ವ್ಯಾಪ್ತಿಯನ್ನು ತೆಗೆದುಕೊಂಡರೆ ಈ ವಿಡಿಯೋದಲ್ಲಿ ನಾನು ತಿಳಿಸಿರುವುದು ಇದರ ಕುರಿತ ಅತ್ಯಂತ ಸಂಕ್ಷಿಪ್ತ ಪರಿಚಯವಾಗಿದೆ.